ಐಪಿಸಿ ಸೆಕ್ಷನ್ 494. ಲಿವ್ ಇನ್ ಸಂಬಂಧವು ವಿವಾಹಕ್ಕೆ ಸಮನಲ್ಲ. ದ್ವಿಪತ್ನಿತ್ವದ ಪ್ರಕರಣ ರದ್ದುಪಡಿಸಿದ ಕರ್ನಾಟಕ ಹೈಕೋರ್ಟ್. ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ಕೇವಲ ಲಿವ್ ಇನ್ ಸಂಬಂಧವು ವಿವಾಹಕ್ಕೆ ಸಮನಾಗುವುದಿಲ್ಲ ಮತ್ತು ಈ ಪ್ರಕರಣದಲ್ಲಿ ದ್ವಿಪತ್ನಿತ್ವದ ಅಪರಾಧವನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಮಹತ್ವದ ತೀರ್ಪು ನೀಡಿದ ಕರ್ನಾಟಕ ಹೈಕೋರ್ಟ್ 73 ವರ್ಷದ ಪತಿ ಮತ್ತು ಅವರ ಲಿವ್ ಇನ್ ಸಂಗಾತಿಯ ವಿರುದ್ಧ ಪತ್ನಿ ದಾಖಲಿಸಿದ್ದ ದ್ವಿಪತ್ನಿತ್ವ ಪ್ರಕರಣವನ್ನು ರದ್ದುಗೊಳಿಸಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ 66 ವರ್ಷದ ಮಹಿಳೆಯೊಬ್ಬರು ತಮ್ಮ 73 ವರ್ಷದ ಪತಿ ಮತ್ತು ಅವರು ಲಿವ್ ಇನ್ ಸಂಬಂಧದಲ್ಲಿದ್ದರು ಎಂದು ಹೇಳಲಾದ ಮಹಿಳೆಯ ವಿರುದ್ಧ ದಾಖಲಿಸಿದ್ದ ದ್ವಿಪತ್ನಿತ್ವ ಪ್ರಕರಣವನ್ನು ರದ್ದುಗೊಳಿಸಿದೆ. ವಿವಾಹಿತ ವ್ಯಕ್ತಿಯು ತನ್ನ ಸಂಗಾತಿಯ ಜೀವಿತಾವಧಿಯಲ್ಲಿ ಇನ್ನೊಬ್ಬರೊಂದಿಗೆ ವಿವಾಹವಾದರೆ ಮಾತ್ರ ದ್ವಿಪತ್ನಿತ್ವದ ಅಪರಾಧ ಉಂಟಾಗುತ್ತದೆ ಎಂದು ನ್ಯಾಯಾಲಯವು ಗಮನಿಸಿದೆ. ಈ ಪ್ರಕರಣದಲ್ಲಿ ದೂರುದಾರ ಪತ್ನಿಯು ತನ್ನ ಪತಿ ಇನ್ನೊಬ್ಬರೊಂದಿಗೆ ಅಂತಹ ಎರಡನೇ ವಿವಾಹವನ್ನು ಮಾಡಿಕೊಂಡಿರುವುದನ್ನು ತೋರಿಸಿಲ್ಲ ಎಂದು ನ್ಯಾಯಮೂರ್ತಿ ಆರ್ ನಟರಾಜ್ ಕಂಡುಕೊಂಡರು. ಕೇವಲ ಲಿವ್ ಇನ್ ಸಂಬಂಧವು ವಿವಾಹಕ್ಕೆ ಸಮನಾಗುವುದಿಲ್ಲ, ಆದ್ದರಿಂದ ಈ ಪ್ರಕರಣದಲ್ಲಿ ದ್ವಿಪತ್ನಿತ್ವದ ಅಪರಾಧವನ್ನು ಪರಿಗಣಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ತೀರ್ಮಾನಿಸಿದೆ. ಆದ್ದರಿಂದ ನ್ಯಾಯಾಲಯವು ಪತ್ನಿಯ ದೂರನ್ನು ಗಮನದಲ್ಲಿಟ್ಟುಕೊಂಡು ವಿಚಾರಣಾ ನ್ಯಾಯಾಲಯವು ನೀಡಿದ್ದ ಆದೇಶವನ್ನು ರದ್ದುಗೊಳಿಸಿತು. ಕೇವಲ ಸಂಬಂಧದಲ್ಲಿ ವಾಸಿಸುವುದು ಮದುವೆಗೆ ಸಮನಾಗುವುದಿಲ್ಲ ಮತ್ತು ಆದ್ದರಿಂದ ದೂರುದಾರರು ಐಪಿಸಿಯ ಸೆಕ್ಷನ್ 494 ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗಿಲ್ಲ. ಈ ದೃಷ್ಟಿಕೋನದಿಂದ ಪ್ರಕರಣವನ್ನು ಪರಿಗಣಿಸದೆ ವಿಚಾರಣಾ ನ್ಯಾಯಾಲಯವು ಆರೋಪಿ ನನ್ 1 ಪತಿ ಮತ್ತು ಇತರ ಆರೋಪಿಗಳು ಐಪಿಸಿಯ ಸೆಕ್ಷನ್ 494 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಊಹೆಯ ಮೇಲೆ ತಪ್ಪಾಗಿ ಮುಂದುವರಿಯಿತು ಎಂದು ನ್ಯಾಯಾಲಯ ಹೇಳಿದೆ. ಆರೋಪಿ ಪುರುಷನ ಮಕ್ಕಳು ಮತ್ತು ದೂರುದಾರ ಮಹಿಳೆ ಅವನ ಪತ್ನಿಯ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ದೂರುದಾರರು ತಮ್ಮ ಪತಿ ಮತ್ತು ಅವರ ಸಂಗಾತಿಯ ನಡುವಿನ ದ್ವಿಪತ್ನಿತ್ವ ಸಂಬಂಧಕ್ಕೆ ತಮ್ಮ ಮಕ್ಕಳು ಮೂಕ ಪ್ರೇಕ್ಷಕರಾಗಿದ್ದಾರೆ ಎಂದು ಆರೋಪಿಸಿದ್ದರು. ಆದ್ದರಿಂದ ಅವರು ಕೂಡ ದ್ವಿಪತ್ನಿತ್ವದ ಅಪರಾಧಕ್ಕೆ ಪ್ರಚೋದನೆ ನೀಡಿದ ತಪ್ಪಿತಸ್ಥರು ಎಂದು ಅವರು ಆರೋಪಿಸಿದ್ದಾರೆ. ಆದಾಗ್ಯೂ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 494 ದ್ವಿಪತ್ನಿತ್ವ ಅಡಿಯಲ್ಲಿ ದ್ವಿಪತ್ನಿತ್ವ ಹೊಂದಿರುವ ಸಂಗಾತಿಗಳು ಮಾತ್ರ ಅಪರಾಧಕ್ಕೆ ಹೊಣೆಗಾರರಾಗಿರುತ್ತಾರೆ, ಅವರ ಲಿವ್ ಇನ್ ಸಂಗಾತಿ ಅಥವಾ ಮಕ್ಕಳಲ್ಲ ಎಂದು ನ್ಯಾಯಾಲಯವು ಗಮನ ಸೆಳೆದಿದೆ. ತಪ್ಪಿತಸ್ಥ ಸಂಗಾತಿಯ ಮೇಲೆ ಮಾತ್ರ ಕಾನೂನು ಕ್ರಮ ಜರುಗಿಸಲಾಗುವುದು, ಬೇರೆಯವರ ಮೇಲೆ ಅಲ್ಲ. ಅಂತಹ ವ್ಯಕ್ತಿಯು ಆರೋಪಿಗೆ ಯಾವುದೇ ರೀತಿಯಲ್ಲಿ ಬೆಂಬಲ ನೀಡಿದ್ದರೂ ಸಹ ವಿಚಾರಣಾ ನ್ಯಾಯಾಲಯವು ಐಪಿಸಿಯ ಸೆಕ್ಷನ್ 494 ವ್ಯಾಪ್ತಿಗೆ ಹೋಗದೆ ಆರೋಪಿ ಸಂಖ್ಯೆ 2, 3 ದೂರುದಾರರ ಮಕ್ಕಳು ಮತ್ತು ಆಕೆಯ ಪತಿಯ ಮಕ್ಕಳು ಮತ್ತು 4 ಗಂಡನ ಸಂಗಾತಿ ವಿರುದ್ಧದ ಅಪರಾಧವನ್ನು ತಪ್ಪಾಗಿ ಪರಿಗಣಿಸಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಪ್ರಕರಣದ ವಿವರ 2026 ಕಫೆಕ್ಸ್ 1388. ಕರ್ನಾಟಕ ಹೈಕೋರ್ಟ್ ಕ್ರೋ ಪಿನೋ 470 2019 ಡೇಟೆಡ್ 03-03-2026. ಇದು ಈ ತೀರ್ಪಿನ ಕುರಿತ ಸಂಕ್ಷಿಪ್ತ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.